ಮ್ಯಾಂಗ್ಳೂರ್ ಟು ಲದಾಖ್ ಬೈಕ್ ರೈಡ್ ಹೋಗೋಕೆ ಎಷ್ಟು ಹಣ ಬೇಕು ಗೊತ್ತಾ? ನಮಸ್ಕಾರ ಮಂಗಳೂರು, ನಾನು ನಿಮ್ಮ ಹೋಗಿ ಬೈಕ್. ರೀಸೆಂಟ್ಲಿ ನಾವು ಮ್ಯಾಂಗ್ಳೂರ್ ಟು ಲದಾಖ್ ರೈಡ್ ನ ಮುಗಿಸಿ ಲದಾಖ್ ಇಂದ ಡೆಲ್ಲಿಗೆ ರೀಚ್ ಆಗಿದ್ದು 4900 ಕಿಲೋಮೀಟರ್ಸ್ ಬೈಕ್ ನ ರೈಡ್ ಮಾಡ್ಕೊಂಡು ಈ ಒಂದು ರೈಡ್ ನ 14 ದಿವಸದಲ್ಲಿ ಕಂಪ್ಲೀಟ್ ಮಾಡಿದೀವಿ ಮಾರಾಯರೆ. ನಮ್ಮ ಲೈಫ್ ಇದು ದೊಡ್ಡ ಅಚೀವ್ಮೆಂಟ್ ಅಂತ ಇತ್ತು. ನಾವು ಸ್ಟಾರ್ಟ್ ಮಾಡಿರೋದು ಮಂಗಳೂರು ಉಲ್ಲಾಲಿಂದ ಆಯ್ತಾ. ಫಸ್ಟ್ ಖರ್ಚು ಪೆಟ್ರೋಲ್, 12 ದಿವಸ ಪೆಟ್ರೋಲ್ ನ ಹಾಕಿದ್ದೀವಿ. ಪ್ರತಿ ಸಲ 1000 ರಿಂದ 1200 ವರೆಗೆ ಬಿಲ್ ಆಗ್ತಾ ಇತ್ತು. 14,000 ರೂಪಾಯಿ ಪೆಟ್ರೋಲ್ ಗೆ ಹೋಯ್ತು. ಇನ್ನು ಪ್ರತಿ ನೈಟ್ ಸ್ಟೇ ಆಗಿ 4 ದಿವಸ ಟೆಂಟ್ ಅಲ್ಲಿ ಆದ್ರೆ ಮಿಕ್ಕಿರೋ 10 ದಿವಸ ಅಂತೂ ರೂಮ್ ಅಲ್ಲಿ. ನಮಗಂತೂ ಪಂಜಾಬ್ ವರೆಗೆ ಎಸಿ ರೂಮೇ ಬೇಕಿತ್ತು. ಸೊ 900 ಇಂದ 1200 ವರೆಗೆ ಇತ್ತು. 10 ಡೇಸ್ ರೂಮ್ ಗೆ ಆಗಿರೋದು 9600 ರೂಪಾಯಿ. ನೆಕ್ಸ್ಟ್ ಎಲ್ಲ ಖರ್ಚು ನಮ್ಮ ಊಟ ಮತ್ತು ತಿಂಡಿಗೆ ಮಾರಾಯರೆ. ನಮ್ಮ ಹೊಟ್ಟೆಗೆ ಒಳ್ಳೆ ಒಳ್ಳೆ ಊಟನೇ ಬೇಕಿತ್ತು. ಆದ್ರೂ ಕೂಡ ಇಬ್ಬರಿಗೆ ಪರ್ ಡೇ 1000 ರೂಪೀಸ್ ಖರ್ಚಾಗ್ತಾ ಇತ್ತು. 14 ಡೇಸ್ ಗೆ 14,000 ರೂಪಾಯಿ ಆಯ್ತು. ಇನ್ನು ಡೆಲ್ಲಿಯಿಂದ ಮ್ಯಾಂಗ್ಳೂರ್ಗೆ ಬೈಕ್ ನ ಟ್ರೈನ್ ಗೆ ಹಾಕೋಕೆ ಚಾರ್ಜ್ 8000 ರೂಪಾಯಿ ಕೊಟ್ವಿ. ನಮ್ಮಿಬ್ಬರಿಗೆ ಮಂಗಳೂರು ಬರೋಕೆ ಟ್ರೈನ್ ಟಿಕೆಟ್ ಅಂತೂ 7600 ರೂಪಾಯಿ ಆಯ್ತು. ಟೋಟಲ್ ಆಗಿ ನಮಗಾಗಿರೋ ಖರ್ಚು 53,000. ಆದ್ರೆ ಒಬ್ಬರಿಗೆ ಖರ್ಚಾದದ್ದು 26,600 ರೂಪಾಯಿ. ಇದು ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ ಅಂತ ಕಮೆಂಟ್ ಹಾಕಿ.